ലവ് ദി സ്പാട്ട്. നടക്കുന്ന പല വൺ ഡീലുകൾക്ക് പിന്നിലും ഇന്ന് ഈ പേര് കേൾക്കുന്നുണ്ട്. ಕನ್ನಡ ಚಿತ್ರರಂಗದ ಅದ್ಭುತ ಪ್ರತಿಭೆ ರಾಜ್ ಬಿ ಶೆಟ್ಟಿ ನಿರ್ದೇಶಕರಾಗಿ, ಬರಹಗಾರರಾಗಿ, ನಟನಾಗಿ ಶೆಟ್ರು ಈಗಾಗಲೇ ಗೆದ್ದಿದ್ದಾರೆ. ಹಾಸ್ಯ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಬಂದ ರಾಜ್ ಬಳಿಕ ಮಾಸ್ ಅವತಾರದಲ್ಲಿ ಮ್ಯಾಜಿಕ್ ಮಾಡುತ್ತಾ ಬರ್ತಿದ್ದಾರೆ. ಇದೀಗ ಮಾಲಿವುಡ್ ಪ್ರವೇಶ ಮಾಡಿದ್ದು ಮಮ್ಮೂಟಿ ಜೊತೆ ಅಬ್ಬರಿಸ್ತಾ ಇದ್ದಾರೆ. ಟರ್ಬೋ ಎನ್ನುವ ಚಿತ್ರದಲ್ಲಿ ರಾಜ್ ಬಿ ಶೆಟ್ಟಿ ನಟಿಸ್ತಾ ಇದ್ದಾರೆ ಅಂತ ಹೇಳಲಾಗಿತ್ತು. ಇದೀಗ ಆ ಚಿತ್ರದ ಟ್ರೇಲರ್ ರಿಲೀಸ್ ಆಗಿ ಸಖತ್ ಸದ್ದು ಮಾಡ್ತಿದೆ. ಇಲ್ಲಿ ರಾಜ್ ಬಿ ಶೆಟ್ಟಿ ಅವರದ್ದು ಸಣ್ಣ ಪಾತ್ರ ಏನಲ್ಲ, ಮಮ್ಮೂಟಿಗೆ ಪೈಪೋಟಿ ಕೊಡುವಂತಿದೆ ಶೆಟ್ರ ಆರ್ಭಟ. ಟ್ರೇಲರ್ ನೋಡಿ ಕನ್ನಡ ಸಿನಿ ರಸಿಕರು ಮೆಚ್ಚಿಕೊಂಡಿದ್ದಾರೆ. ಕನ್ನಡ ನಿರ್ದೇಶಕರು ನಮ್ಮ ಪ್ರತಿಭೆಯನ್ನ ಸರಿಯಾಗಿ ಬಳಸಿಕೊಳ್ಳಲಿಲ್ಲ ಎಂದು ಕಮೆಂಟ್ ಅನ್ನ ಮಾಡ್ತಿದ್ದಾರೆ. ಬ್ಲಾಕ್ ಬಸ್ಟರ್ ಪುಲಿ ಮುರುಗನ್ ಖ್ಯಾತಿಯ ವೈಶಾಖ್ ಟರ್ಬೋ ಚಿತ್ರಕ್ಕೂ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಒಂದು ಮೊಟ್ಟೆಯ ಕತೆ ಸಿನಿಮಾ ಮೂಲಕ ಕನ್ನಡ ಸಿನಿ ರಸಿಕರ ಮುಂದೆ ರಾಜ್ ಬಿ ಶೆಟ್ಟಿ ಬಂದಿದ್ರು. ಬಳಿಕ ಒಂದಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರು. ಆದ್ರೆ ಗರುಡ ಗಮನ, ವೃಷಭ ವಾಹನ ಸಿನಿಮಾ ದೊಡ್ಡ ಬ್ರೇಕ್ ಒಂದನ್ನ ಕೊಟ್ಟಿತ್ತು. ಅವೇ ನಿರ್ದೇಶಿಸಿ ನಟಿಸಿದ ಚಿತ್ರದಲ್ಲಿ ಶಿವ ಆಗಿ ರಾಜ್ ಬಿ ಶೆಟ್ಟಿ ಅಬ್ಬರಿಸಿದ್ರು. ಅಲ್ಲಿವರೆಗೂ ಶೆಟ್ರನ್ನ ಹಾಸ್ಯ ಪಾತ್ರಗಳಲ್ಲೇ ನೋಡಿದವರು ಮಂಗಳಾದೇವಿಯ ಶಿವನನ್ನ ನೋಡಿ ದಂಗಾಗಿದ್ರು. ಅದೇ ಟರ್ಬೋ ಚಿತ್ರದಲ್ಲೂ ವೆಟ್ರಿವೆಲ್ ಷಣ್ಮುಗಂ ಎನ್ನುವ ಖಡಕ್ ಪಾತ್ರದಲ್ಲಿ ದರ್ಬಾರ್ ನಡೆಸ್ತಾ ಇದ್ದಾರೆ. ಚಿತ್ರದಲ್ಲಿ ಟರ್ಬೋ ಜೋಸ್ ಮಮ್ಮೂಟಿಗೆ ಏಟು ಎದುರೇಟು ಕೊಡುವಂತಹ ಪಾತ್ರ ಅದು. ಕಪ್ಪು ಅಂಗಿ ಬಿಳಿ ಪಂಚೆಯಲ್ಲಿ ಮಮ್ಮೂಟಿ ದರ್ಶನ ಕೊಟ್ಟಿದ್ದಾರೆ. ಕಪ್ಪು ಪಂಚೆ ಶರ್ಟ್ ನಲ್ಲಿ ರಾಜ್ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಶೆಟ್ರ ಎಂಟ್ರಿ ಆರ್ಭಟ ಎಲ್ಲವೂ ಮಫ್ತಿ ಚಿತ್ರದ ಭೈರತಿ ರಣಗಲ್ಲು ಪಾತ್ರವನ್ನ ನೆನಪಿಸ್ತಾ ಇದೆ. ಟರ್ಬೋ ಟ್ರೈಲರ್ ನಲ್ಲಿ ವೆಟ್ರಿ ಝಲಕ್ ಕಟ್ ಮಾಡಿ ಅಭಿಮಾನಿಗಳು ವೈರಲ್ ಮಾಡ್ತಿದ್ದಾರೆ. ರಾಜ್ ಜೊತೆಗೆ ಉಗ್ರಂ ಮಂಜು ಕೂಡ ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದೊಂದು ಆಕ್ಷನ್ ಕಾಮಿಡಿ ಎಂಟರ್ಟೈನರ್ ಆಗಿದ್ದು ಮೇ 23ಕ್ಕೆ ಸಿನಿಮಾ ತೆರೆಗೆ ಬರಲಿದೆ.